ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ಗೆ ಸ್ವಾಗತ. ಇವತ್ತು ನಾವು ಒಂದು ವಿಶೇಷ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಂದ್ರೆ ಯಾರಿಗ್ ತಾನೇ ಇಷ್ಟವಿಲ್ಲ ಹೇಳಿ? ಅವರ ನಟನೆ, ಅವರ ಎನರ್ಜಿ ಎಲ್ಲವೂ ಸೂಪರ್. ಆದರೆ ಶಿವಣ್ಣನ ಸಿನಿಮಾಗಿಂತ ಹೆಚ್ಚಾಗಿ ಜನರಿಗೆ ಅವರ ಕುಟುಂಬದ ಮೇಲೆ ಒಂದು ವಿಶೇಷವಾದ ಗೌರವ ಮತ್ತು ಪ್ರೀತಿಯಿದೆ. ಶಿವಣ್ಣನಿಗೆ ಇಬ್ಬರು ಹೆಣ್ಣುಮಕ್ಕಳು, ಡಾಕ್ಟರ್ ನಿರೂಪಮಾ ಮತ್ತು ನಿವೇದಿತಾ. ಈ ಇಬ್ಬರು ಹೆಣ್ಣುಮಕ್ಕಳು ಶಿವಣ್ಣನ ಪಾಲಿಗೆ ಕಣ್ಣಿನ ರೆಪ್ಪೆ ಇದ್ದಂತೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಸಖತ್ ಸದ್ದು ಮಾಡ್ತಿತ್ತು. ಅದೇನಪ್ಪಾ ಅಂದ್ರೆ ಶಿವಣ್ಣನ ಹಿರಿಯ ಮಗಳು ನಿರೂಪಮಾ ಅವರ ಆರೋಗ್ಯದ ಬಗ್ಗೆ. ಅದರಲ್ಲೂ ನಮ್ಮೆಲ್ಲರ ನೆಚ್ಚಿನ ಅಪ್ಪು ಸರ್ ತೀರಿಕೊಂಡ ಸಮಯದಲ್ಲಿ ನಿರೂಪಮಾ ಅವರು ನಡೆಯಲು ಪರದಾಡುತ್ತಿದ್ದ ಆ ಒಂದು ವಿಡಿಯೋ ಎಲ್ಲರ ಮನಸ್ಸನ್ನು ಕಲಕುವಂತೆ ಮಾಡಿತ್ತು. ಅಯ್ಯೋ, ಶಿವಣ್ಣನ ಮಗಳಿಗೆ ಏನಾಯಿತು, ಯಾಕೆ ಇವರು ಹೀಗೆ ನಡೆಯುತ್ತಿದ್ದಾರೆ ಅಂತ ಅಭಿಮಾನಿಗಳು ಆತಂಕಪಟ್ಟಿದ್ರು. ಆದರೆ ರಾಜ್ಕುಮಾರ್ ಕುಟುಂಬ ಆ ಬಗ್ಗೆ ಎಲ್ಲೂ ತುಟಿ ಬಿಚ್ಚಿರ್ಲಿಲ್ಲ. ಆದ್ರೆ ಈಗ ಕಾಲ ಕೂಡಿ ಬಂದಿದೆ. ಶಿವಣ್ಣನ ಅಳಿಯ ಅಂದ್ರೆ ನಿರೂಪಮಾ ಅವರ ಪತಿ ಡಾಕ್ಟರ್ ದಿಲೀಪ್ ಅವರು ಮೊದಲ ಬಾರಿಗೆ ಕ್ಯಾಮರಾ ಮುಂದೆ ಬಂದು ಅಸಲಿ ಸತ್ಯ ಏನು ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ. ಆ ಕಣ್ಣೀರಿನ ಕಥೆ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವೀಕ್ಷಕರೇ, ಸಾಮಾನ್ಯವಾಗಿ ಸೆಲೆಬ್ರಿಟಿಗಳ ಮನೆಯ ಅಳಿಯ ಅಂದ್ರೆ ಸಖತ್ ಆಟಿಟ್ಯೂಡ್ ಇರುತ್ತೆ, ಯಾವಾಗ್ಲೂ ಕ್ಯಾಮರಾ ಮುಂದೆ ಇರ್ತಾರೆ ಅನ್ಕೋತೀವಿ. ಆದ್ರೆ ಡಾಕ್ಟರ್ ದಿಲೀಪ್ ಹಾಗಲ್ಲ. ಇವರು ಸಖತ್ ಸೈಲೆಂಟ್ ವ್ಯಕ್ತಿ. ಇಷ್ಟು ವರ್ಷಗಳಲ್ಲಿ ನೀವು ಇವರನ್ನ ಯಾವುದೇ ಫಂಕ್ಷನ್ನಲ್ಲೂ ಹೆಚ್ಚು ನೋಡಿರ್ಲಿಕ್ಕಿಲ್ಲ. ಇವರು ಸೋಷಿಯಲ್ ಮೀಡಿಯಾದಿಂದಲೂ ತುಂಬಾ ದೂರ. ದಿಲೀಪ್ ಅವರ ಪ್ರಕಾರ ಅವರಿಗೆ ತಮ್ಮ ವೈಯಕ್ತಿಕ ಬದುಕು ಮತ್ತು ವೃತ್ತಿ ಜೀವನವನ್ನ ಪ್ರತ್ಯೇಕವಾಗಿ ಇಡೋದಕ್ಕೆ ಇಷ್ಟ. ಅವರು ಹೇಳುವ ಒಂದು ಮಾತು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಏನಪ್ಪಾ ಅಂದ್ರೆ ಇಂದಿಗೂ ಅವರು ಶಿವಣ್ಣನನ್ನ ಅಂಕಲ್ ಅಂತಾನೆ ಕರೆಯೋದು. ಹೌದು, ದೊಡ್ಡ ಮನೆಯ ಅಳಿಯನಾದರೂ ಅವರಿಗೆ ಆ ಒಂದು ಮಿತಿಗುಟ್ಟು. ನಾನು ನನ್ನ ಲಿಮಿಟ್ಸ್ ದಾಟಿದ್ರೆ ನನಗೆ ಸಿಗುವ ಗೌರವ ಇರೋದಿಲ್ಲ ಅಂತ ಅವರು ನಂಬಿದ್ದಾರೆ. ಅವರು ಶಿವಣ್ಣ ಮತ್ತು ಗೀತಾ ಅಕ್ಕನ ಜೊತೆ ಎಷ್ಟು ಕಂಫರ್ಟಬಲ್ ಆಗಿದ್ದಾರೆ ಅಂದ್ರೆ ಏನನ್ನಾದರೂ ಮುಕ್ತವಾಗಿ ಹಂಚಿಕೊಳ್ತಾರೆ. ಆದರೆ ಪ್ರಚಾರಕ್ಕಾಗಿ ಮಾತ್ರ ಅವರು ಯಾವತ್ತೂ ಹೋಗಿಲ್ಲ. ಇಂತಹ ಒಬ್ಬ ಸರಳ ವ್ಯಕ್ತಿ ಈಗ ಯಾಕೆ ಮಾತನಾಡಬೇಕಾಯಿತು ಅನ್ನೋದೇ ಇವತ್ತಿನ ದೊಡ್ಡ ವಿಷಯ. ನಿರೂಪಮಾ ಮತ್ತು ದಿಲೀಪ್ ಅವರದ್ದು ಒಂದು ಸುಂದರವಾದ ಲವ್ ಸ್ಟೋರಿ. ನಿರೂಪಮಾ ಅವರು ಓದಿನಲ್ಲಿ ಸಖತ್ ಬ್ರೈಟ್ ಅಂತೆ. ಎಷ್ಟು ಬುದ್ಧಿವಂತೆ ಅಂದ್ರೆ ಯಾವುದಾದರೂ ಪುಸ್ತಕ ಕೊಟ್ಟರೆ ಅದನ್ನ ನೋಡಿ ತಕ್ಷಣ ರೆಪ್ಲಿಕೇಟ್ ಮಾಡೋ ಕೆಪಾಸಿಟಿ ಅವರಿಗಿದೆ. ಇವರಿಬ್ಬರ ಪ್ರೀತಿ ಶುರುವಾಗಿದ್ದೇ MBBS ಓದೋ ಕಾಲದಲ್ಲಿ. ದಿಲೀಪ್ ಅವರು ಎಕ್ಸಾಮ್ ಬರೆಯುವಾಗ ನಿರೂಪಮಾ ಅವರೇ ನೋಟ್ಸ್ ಮಾಡಿ ಕೊಡ್ತಾ ಇದ್ರಂತೆ. ಆ ನೋಟ್ಸ್ ನೋಡಿಯೇ ದಿಲೀಪ್ ಎಕ್ಸಾಮ್ ಬರಿತಾ ಇದ್ರು. ಆದ್ರೆ ಈ ಪ್ರೀತಿಯ ಮಧ್ಯೆ ದಿಲೀಪ್ ಅವರಿಗೆ ಒಂದು ದೊಡ್ಡ ಭಯವಿತ್ತು. ಅದೇನೆಂದ್ರೆ ನಿರೂಪಮಾ ಅವರು ಶಿವಣ್ಣನ ಮಗಳು, ಅಂದ್ರೆ ದೊಡ್ಡ ಮನೆಯ ರಾಜಕುಮಾರಿ. ನಾನು ಆಕೆಯನ್ನ ಮದುವೆಯಾದರೆ ಸರಿಯಾಗಿ ನೋಡಿಕೊಳ್ಳಲು ಸಾಧ್ಯವಾ? ಆಕೆಗೆ ಬೇಕಾದ ಎಲ್ಲಾ ಸುಖವನ್ನ ನಾನು ಕೊಡಬಲ್ಲೇನಾ ಅನ್ನೋದು ಅವರನ್ನ ಕಾಡ್ತಾ ಇದ್ದ ಪ್ರಶ್ನೆ. ಹಾಗಾಗಿಯೇ ಅವರು ಸಿವಿಲ್ ಸರ್ವಿಸ್ ಅಂದ್ರೆ IAS IPS ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು. ಆ ಮೂಲಕ ಒಂದು ಒಳ್ಳೆ ಗೌರವದ ಕೆಲಸ ಸಿಕ್ಕರೆ ನಿರೂಪಮಾ ಅವರನ್ನ ಚೆನ್ನಾಗಿ ನೋಡಿಕೊಳ್ಳಬಹುದು ಅಂತ ಅಂದ್ಕೊಂಡಿದ್ರು. ನಂತರ ಸರ್ಜನ್ ಆಗಿ ಕೆರಿಯರ್ ಶುರು ಮಾಡೋಕೆ ನಿರ್ಧರಿಸಿದ್ರು. MS 2ನೇ ವರ್ಷದಲ್ಲಿರುವಾಗಲೇ ಇವರ ಎಂಗೇಜ್ಮೆಂಟ್ ಆಗಿತ್ತು. ಮದುವೆ ಆದ ಮೇಲೆ ಮೈಸೂರಿನಲ್ಲೇ ನೆಲೆಸಬೇಕು ಅನ್ನೋದು ಇವರಿಬ್ಬರ ಆಸೆಯಾಗಿತ್ತು. ಯಾಕೆಂದ್ರೆ ಮೈಸೂರು ದಿಲೀಪ್ ಅವರ ಸ್ವಂತ ಊರು. ಆದ್ರೆ ವಿಧಿಯ ಆಟವೇ ಬೇರೆಯಿತ್ತು. ಮೈಸೂರಿನಲ್ಲಿ ಸೆಟಲ್ ಆಗ್ಬೇಕು ಅಂದ್ಕೊಂಡಿದ್ದ ಈ ಜೋಡಿ ಕೆಲವು ಕಾರಣಗಳಿಂದ ವಾಪಸ್ ಬೆಂಗಳೂರಿಗೆ ಬರ್ಬೇಕಾಯಿತು. ಲೈಫ್ ಚೆನ್ನಾಗಿ ಹೋಗ್ತಿದೆ ಅನ್ನೋವಾಗಲೇ ದೊಡ್ಡ ಮನೆಗೆ ಆ ದೊಡ್ಡ ಶಾಕ್ ಎದುರಾಯಿತು. ಅದು ನಿರೂಪಮಾ ಅವರ ಅನಾರೋಗ್ಯ. ನಿರೂಪಮಾ ಅವರಿಗೆ ಏನು ಸಮಸ್ಯೆ ಆಗಿತ್ತು ಅಂತ ದಿಲೀಪ್ ಅವರು ವಿವರವಾಗಿ ಹೇಳದಿದ್ದರೂ ಅದು ಅವರ ಜೀವನದ ಅತ್ಯಂತ ಕಠಿಣ ಘಟ್ಟ ಅಂತ ಒಪ್ಪಿಕೊಂಡಿದ್ದಾರೆ. ಒಬ್ಬ ಡಾಕ್ಟರ್ ಆಗಿದ್ದೂ ಸಹ ತನ್ನ ಪತ್ನಿಯನ್ನ ಅಂತಹ ನೋವಿನಲ್ಲಿ ನೋಡುವುದು ದಿಲೀಪ್ ಅವರಿಗೆ ಅಸಾಧ್ಯವಾಗಿತ್ತು. ಆ ಸಮಯದಲ್ಲಿ ಅವರು ತಮ್ಮ ಪ್ರಾಕ್ಟೀಸನ್ನೇ 1 ವರ್ಷ ನಿಲ್ಲಿಸಿಬಿಟ್ರು. ಹೌದು ವೀಕ್ಷಕರೇ, ಒಬ್ಬ ಸರ್ಜನ್ ಆಗಿ ತನ್ನ ಕೆರಿಯರ್ನ ಪೀಕ್ ಸಮಯದಲ್ಲಿ ಪತ್ನಿಗಾಗಿ ಕೆಲಸವನ್ನೇ ಬಿಟ್ರು. ನನಗೆ ಆಗಿನ ಮಟ್ಟಿಗೆ ಯೂರಾಲಜಿಯಲ್ಲಿ ಏನೋ ಸಾಧಿಸಬೇಕು ಅನ್ನೋದಕ್ಕಿಂತ ನನ್ನ ಪತ್ನಿ ಹುಷಾರಾದ್ರೆ ಸಾಕು, ಜೀವನದಲ್ಲಿ ಶಾಂತಿ ಸಿಕ್ಕರೆ ಸಾಕು ಅನ್ನಿಸಿಬಿಟ್ಟಿತ್ತು ಅಂತ ದಿಲೀಪ್ ನೋವಿನಿಂದ ಹೇಳಿಕೊಂಡಿದ್ದಾರೆ. ಪುನೀತ್ ಸರ್ ಸಾವಿನ ಸಮಯದಲ್ಲಿ ನಿರೂಪಮಾ ಅವರು ನಡೆಯೋಕೆ ಪರದಾಡ್ತಾ ಇದ್ದಾಗ ಇಡೀ ಜಗತ್ತು ಮಾತಾಡ್ಕೊಳ್ತಿತ್ತು. ಆದ್ರೆ ಆ ನೋವನ್ನ ದಿಲೀಪ್ ಒಬ್ಬರೇ ಅನುಭವಿಸ್ತಿದ್ರು. ಪ್ರತಿ ಹೆಜ್ಜೆಯಲ್ಲೂ ಅವರಿಗೆ ಏನಾಗುತ್ತೋ ಅನ್ನೋ ಭಯ ಇತ್ತು. ಆ ಕಷ್ಟದ ಸಮಯದಲ್ಲಿ ದಿಲೀಪ್ ಅವರಿಗೆ ಶಕ್ತಿಯಾಗಿ ನಿಂತಿದ್ದು ಶಿವಣ್ಣ ಮತ್ತು ಗೀತಾ ಅಕ್ಕ. ಇಡೀ ಕುಟುಂಬ ಸಪೋರ್ಟ್ ಮಾಡಿದ್ದರಿಂದಲೇ ಆ ಕಠಿಣ ಪರಿಸ್ಥಿತಿಯನ್ನ ಎದುರಿಸಲು ಸಾಧ್ಯವಾಯಿತು.
ದಿಲೀಪ್ ಅವರು ಹೇಳ್ತಾರೆ, ಆ 1 ವರ್ಷ ನಾನು ಕೇವಲ ಕನ್ಫ್ಯೂಷನ್ನಲ್ಲಿ ಕಾಲ ಕಳೆದೆ, ಬರೀ ಪತ್ನಿಯ ಆರೋಗ್ಯದ ಚಿಂತೆಯಲ್ಲೇ ಇದ್ದೆ ಅಂತ. ಆದ್ರೆ ಈಗ ಕಾಲ ಬದಲಾಗಿದೆ. ನಿರುಪಮಾ ಅವರು ಈಗ ಚೇತರಿಸಿಕೊಂಡಿದ್ದಾರೆ. ದಿಲೀಪ್ ಅವರು ಮತ್ತೆ ತಮ್ಮ ವೈದ್ಯಕೀಯ ವೃತ್ತಿಗೆ ಮರಳಿದ್ದಾರೆ. ಈಗ ಜೀವನದಲ್ಲಿ ಒಂದು ಕ್ಲಾರಿಟಿ ಸಿಕ್ಕಿದೆ ಮತ್ತು ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಅಂತ ಅವರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಕಷ್ಟ ಬಂದಾಗ ಹೆಂಡತಿಯನ್ನ ಕೈಬಿಡದೆ ತನ್ನ ಕೆರಿಯರ್ಗಿಂತ ಹೆಂಡತಿಯೇ ಮುಖ್ಯ ಅಂತ ನಿಂತ ದಿಲೀಪ್ ನಿಜಕ್ಕೂ ಗ್ರೇಟ್ ಅಲ್ವಾ? ವೀಕ್ಷಕರೇ, ಇದಾಗಿತ್ತು ಶಿವಣ್ಣನ ಅಳಿಯ ಡಾಕ್ಟರ್ ದಿಲೀಪ್ ಅವರು ಹಂಚಿಕೊಂಡ ಭಾವನಾತ್ಮಕ ವಿಷಯಗಳು. ಪ್ರೀತಿಯಂದ್ರೆ ಕೇವಲ ಸುಖದಲ್ಲಿ ಜೊತೆಗಿರೋದಲ್ಲ, ಕಷ್ಟದಲ್ಲೂ ಬೆನ್ನೆಲುಬಾಗಿ ನಿಲ್ಲೋದು ಅಂತ ಇವರು ಸಾಬೀತು ಮಾಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಸದಾ ಇಂತಹ ಸುದ್ದಿಗಳಿಗಾಗಿ ನಮ್ಮ ದ ನ್ಯೂಸ್ ವೇರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.